ಪಿಂಕು ಪಿಂಕು ಚಿನ್ನಿ, ಯಾಕೆ ಪುಟ್ಟಿ ಇಲ್ಲಿ ಯಾಕೆ ಹೀಗೆ ಬಂದು ಕೂತಿದೀಯಾ? ಮದ್ವೆ ಆಗೋ ಹುಡುಗಿ ಯಾರಾದ್ರೂ ಹೀಗೆ ಬಂದು ಕೂತ್ಕೋತಾರ? ಸುಮ್ನಿರಮ್ಮ. ನೋಡು, ನಿನ್ ಪ್ರೀತಿ ಗೀತಿನೆಲ್ಲ ಪೆಟ್ಕೆಲ್ ಹಾಕಿ ಆ ಮನೆಗೆ ತಗೊಂಡು ಹೋಗು. ದೇವ್ರ ದಯೆಯಿಂದ ಅಂಥ ಮನೆ ಸಿಕ್ಕಿದೆ. ರಾಣಿ ರಾಣಿ ತರ ಆಳು. ಏನ್ ರಾಣಿನೋ ಏನೋ. ನನ್ ಮಾತ್ ಕೇಳಿ ಚಿನ್ನಿ, ಆ ಮನೆಗೆ ಹೋದ ತಕ್ಷಣ ನಿಮ್ ಮತ್ತೆ ಮನಸ್ಸನ್ನ ಚೆನ್ನಾಗಿ ಹೊಲಿಸ್ಕೋ. ಒಂದ್ 4 ದಿನ ಅವ್ರು ಹೇಳ್ದ ಹಾಗೆ ಕೇಳು. ಕತ್ತೆಗೆ 3 ಕಾಲು ಅಂತಾರೆ, ಹೂ ಅನ್ನು. ಮಂಚಕ್ಕೆ 3 ಕಾಲು ಅಂತಾರೆ, ಅದಕ್ಕೂ ಹೂ ಅನ್ನೇ. ನಾನ್ ಯಾಕೆ ಹಾಗೆ ಹೇಳ್ಬೇಕು? ಇರೋದನ್ನ ಹೇಳ್ತೀನಿ. ಅದಕ್ಕೆ ನಿನ್ನ ಪೆದ್ದಿ ಅನ್ನೋದು. 4 ದಿನ ಕಣೆ, 4 ದಿನ ನೀನು ಅವ್ರು ಹೇಳ್ದಾಗ ಕೇಳು. ಆಮೇಲೆ ಜೀವನ ಪರ್ಯಂತ ನೀನ್ ಹೇಳ್ದಾಗೆ ಅವ್ರು ಕೇಳ್ತಾರೆ. ಅತ್ತೆ ಮನೆಗೆ ಹೋದ್ಮೇಲೆ ನೀನು ಯಾವಾಗಲೂ ತಗ್ಗಿ ಬಗ್ಗಿ ನಡಿಬೇಕು. ಅಹಂಕಾರದ ಪ್ರಶ್ನೆ ಅಲ್ಲ. ಎಷ್ಟೋ ವರ್ಷದಿಂದ ಹೀಗೆ ಇರಬೇಕು ಅಂತ ಒಂದು ರೀತಿ ನೀತಿಗಳನ್ನ ಅವ್ರು ಹಾಕೊಂಡಿರ್ತಾರೆ. ನಾವು ಹೋಗಿ ಹಾಗೆ ನಡಿಬೇಕು ಹೀಗೆ ನಡಿಬೇಕು ಅಂತ ನಮ್ಮ ಆಸೆಗಳನ್ನ ಅವ್ರ ಮೇಲೆ ಹೇರಿದ್ರೆ ಅವ್ರಿಗೆ ಕಷ್ಟ ಆಗತ್ತಲ್ವಾ? ಅದಕ್ಕೆ ಅವರಿಗೆ ನಾವು ಹೊಂದ್ಕೊಂಡು ಹೋಗೋದೇ ಸುಲಭ. ಅದನ್ನ ಸೋಲು ಅನ್ಕೋಬಾರ್ದು. ನಾನು ಗೆಲ್ಲೋದಕ್ಕೆ ಹೊರಟಿಲ್ಲ ಅಮ್ಮ. ಅದೇ ತಪ್ಪು ಕಣೆ. ಗೆಲ್ಲಬೇಕು, ಮೊದಲು ಎಲ್ಲರ ಮನಸ್ಸನ್ನ ಗೆಲ್ಲಬೇಕು. ಅದರಲ್ಲೂ ಮುಖ್ಯವಾಗಿ ನಿನ್ನ ಅತ್ತೆ ಮನಸ್ಸನ್ನು ಗೆಲ್ಲಬೇಕು. ಇಷ್ಟು ವರ್ಷ ತನ್ನ ಮಗನ್ನ ಪ್ರೀತಿಯಿಂದ ಸಾಕಿ ಸಲಹಿ ಈಗ ನಿನ್ನ ಕೈಯಲ್ಲಿ ಹಾಕ್ತಾಳೆ. ಅವನ್ನ ಜೋಪಾನವಾಗಿ ನೋಡ್ಕೋಬೇಕಾದ್ದು ನಿನ್ನ ಕರ್ತವ್ಯ ಅಲ್ವಾ? ಇಷ್ಟು ವರ್ಷ ಮಗ ಅಮ್ಮ ಅಮ್ಮ ಅಂದ್ಕೊಂಡು ಅವ್ರ ಹಿಂದೆ ಓಡಾಡ್ತಿರ್ತಾನೆ. ಹೆಂಡತಿ ಬಂದ ತಕ್ಷಣ ಅವಳು ಸೆರಗಿ ಹಿಡ್ಕೊಂಡು ಓಡಾಡಿದ್ರೆ ಅದನ್ನ ಅವ್ರ ಕೆಲಸ ಹಿಸ್ಕೊಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ಅತ್ತೆಯರ್ಗೆ ಸೊಸೆಯರ್ನ ಕಂಡ್ರೆ ಸಿಟ್ಟು ಜಾಸ್ತಿ. ತನ್ನ ಮಗನ್ನ ತನ್ನ ಕಡೆ ಮಾಡ್ಕೊಂಡ್ಬಿಡ್ತಿದ್ದಾಳೆ ಅಂತ.